ಮಾಡಿಸಿದಾಗ ಅದಕ್ಕೆ ಏನೇನೆಲ್ಲ ಮಾಡ್ಬೇಕು ಅನ್ನೋದು ಪ್ರೊಸೆಸಿಂಗ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಮಾಡ್ತೀರಾ ಡ್ರೀಮ್ ಸೆಟ್? ನಾನು ಮಾಡ್ತಿಲ್ಲ ಅಂದ್ರೆ ಸರ್ನೇ ಕೇಳ್ತೀನಿ ನಾನು. ಓಕೆ, ಮೇಡಮ್ ಅವರು ಇದ್ದಾರೆ ಇಲ್ಲಿ, ಮೇಡಮ್ ಕಾಣಿಸ್ತಿಲ್ಲ. ಓಕೆ, ಅವ್ರನ್ನೇ ಸರ್ ಕೇಳ್ತೀನಿ. ಸೊ ಡ್ರೀಮ್ ಸೆಟ್ ಅನ್ನ ಮಾಡಿ. ಸೊ ಡ್ರೀಮ್ ಸೆಟ್ ಮಾಡಾದ್ಮೇಲೆ ಏನ್ ಮಾಡ್ಬೇಕು? ಆಕ್ಷನ್. ಕರೆಕ್ಟ್ ಅಲ್ವಾ? ಸೊ ನಾನು ಒಂದು ಅನ್ಕೊಂಡಿದ್ದೀನಿ, ರೀಚ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನಾನು 90ಕ್ಕೆ 100ಕ್ಕೆ 100 ತೆಗಿಬೇಕಂತ ಅನ್ಕೊಂಡಿದ್ದೀನಿ. 100ಕ್ಕೆ 90 ತೆಗಿಬೇಕಂತ ಅನ್ಕೊಂಡಿದ್ದೀನಿ. 90 ತೆಗಿಬೇಕಂದ್ರೆ ಸುಮ್ಮನೆ 90 ಬರುತ್ತಾ? ಸುಮ್ಮನೆ 90 ಬರುತ್ತಾ? ಮಾರ್ಕ್ಸ್ ನನಗೆ 100ಕ್ಕೆ 100 ರಿಸಲ್ಟ್ ತರಬೇಕಾದ್ರೆ ಬರುತ್ತಾ? ಬರಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಆ ಡ್ರೀಮ್ ಸೆಟ್ ಮಾಡಾದ್ಮೇಲೆ ಅದಕ್ಕೆ ಆಕ್ಷನ್ ಮಾಡ್ಬೇಕು. ಅಂದ್ರೆ ಸೊ ಸಬ್ಜೆಕ್ಟ್ ವೈಸ್ ಮಾಡ್ಬೇಕು. 6 ಸಬ್ಜೆಕ್ಟ್ ಇದೆ. 6 ಸಬ್ಜೆಕ್ಟ್ ಅಲ್ಲಿ ಡಿಸೈಡ್ ಮಾಡ್ಬೇಕು ನಾನು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದೀನಿ, ಯಾವ್ದ್ರಲ್ಲಿ ವೀಕ್ ಇದ್ದೀನಿ, ಯಾಕೆ ವೀಕ್ ಇದ್ದೀನಿ, ಯಾಕೆ ಸ್ಟ್ರಾಂಗ್ ಇದ್ದೀನಿ. ಮೇನ್ ಇಂಪಾರ್ಟೆಂಟ್ ಏನ್ ಗೊತ್ತಾ? ಸೊ ಈ ಏಜ್ ಅಲ್ಲಿ ಏನಾಗುತ್ತೆ, ಚಂಚಲ ಮೈಂಡ್ ಅಂತ ಹೇಳ್ತೀವಿ. ಈ ಏಜ್ ಏನ್ ಗೊತ್ತಾ, ಟಿವಿ ನೋಡ್ಬೇಕು ಅನ್ಸುತ್ತೆ, ಆಟ ಆಡ್ಬೇಕು ಅನ್ಸುತ್ತೆ, ನಿದ್ದೆ ಮಾಡ್ಬೇಕು ಅನ್ಸುತ್ತೆ, ಓಕೆನಾ, ಮನಿಕೋಬೇಕು ಅನ್ಸುತ್ತೆ, ಸುಳ್ಳು ಹೇಳ್ಬೇಕು ಅಂತ ಅನ್ಸುತ್ತೆ. ಬಟ್ ಆದ್ರೆ ಈ ಏಜ್ ಅಲ್ಲಿ ಯಾರು ನಿಮ್ಮ ಮನ್ಸನ್ನ ನೀವು ಕಂಟ್ರೋಲ್ ಇಟ್ಕೊಂಡು ಆ ಕಂಟ್ರೋಲ್ಗೆ ಓಕೆ ವರ್ಕ್ ಮಾಡ್ತೀರಾ, ನೀವು ಲೈಫಲ್ಲಿ ಸೆಟಲ್ ಆಗ್ತೀರಾ. ಅರ್ಥ ಆಯ್ತಲ್ವಾ? ಸೊ ನೀವೇನ್ ಮಾಡ್ಬೇಕು, ಟೈಮ್ ಟೇಬಲ್ ಮಾಡ್ಬೇಕು. ನಾನು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ಬೇಕು, ಓಕೆನಾ? ಎಷ್ಟು ಜನಕ್ಕೆ 5 ಗಂಟೆ ಎದ್ದೇಳ್ತಾ ಇದ್ದೀರಾ? 5 o'clock, 5:30 ಎದ್ದೇಳ್ತಾ ಇದೆಯಪ್ಪ? ಎದ್ದೇಳ್ತಾ ಇದ್ದೀರಾ? ವೆರಿ ಗುಡ್. ಜೋರಾಗಿ ಚಪ್ಪಾಳೆ. ಏನ್ ಮಾಡ್ತೀರಾ ಬೆಳಗ್ಗೆ 5:05 ಎದ್ದು? 5:05 ಎದ್ದು ಓದ್ಕೊಳ್ತೀನಿ. ವೆರಿ ಗುಡ್, ವೆರಿ ಗುಡ್. ಯಾವ ಸಬ್ಜೆಕ್ಟ್ ಓದ್ಕೊಳ್ತೀರಪ್ಪ? ಕನ್ನಡ. ಓಕೆ, ಥ್ಯಾಂಕ್ಸ್ ಸೋ ಮಚ್. ಕೂತ್ಕೊಳ್ಳಪ್ಪ. ಇತ್ಯಾರು ಯಾರು 5 ಗಂಟೆಗೆ ಎದ್ದೇಳ್ತಾ ಇದ್ದೀರಾ? 5:30, 6 ಗಂಟೆ ಒಳಗಡೆ. ಓಕೆ, ಸೊ ಫಸ್ಟ್ ಏನಂದ್ರೆ ನಾನು ತಾಯಿ ತಂದೆಗೂ ಹೇಳೋದು ಒಂದು ಹೇಳಕ್ ಇಷ್ಟಪಡ್ತೀನಿ. ಸೊ ಫಸ್ಟ್ ಒಂದು ಹ್ಯಾಬಿ ಏನ್ ಮಾಡ್ಬೇಕಂದ್ರೆ 5:30ಗೆ ಹೇಳೋದನ್ನ ಹ್ಯಾಬಿ ಮಾಡ್ಬೇಕು. ಸೊ ಇವತ್ತು ನಾನು ಫಸ್ಟ್ 5:30ಗೆ ನನ್ನ ಮಕ್ಳು ಎದುರಿಸ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ನಾನು ಎದ್ದೇಳ್ಬೇಕು. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಮಕ್ಳು ಎದ್ದೇಳೋದಿಲ್ಲ, ಫಸ್ಟ್ ನಾವು ಎದ್ದೇಳ್ಬೇಕು 5:30ಗೆ. ಯಾಕಂದ್ರೆ ಹಳ್ಳಿ ಇರೋದ್ರಿಂದ ಅದು ತಾಯಿ ತಂದೆಗೆಲ್ಲ ಗೊತ್ತಿರೋದಿಲ್ಲ. ಸೊ ನೀವು ಮಕ್ಳು ತಿಳಿದೋರಿದ್ದೀರಾ, ನೀವೇನ್ ಮಾಡ್ಬೇಕು, ಬೆಳಗಿನ ಜಾವ 5:30 6 o'clock ಒಳಗಡೆ ಎದ್ದೇಳ್ಬೇಕು. ಇದನ್ನ ಯಾರು ಜೀವನದಲ್ಲಿ ಹ್ಯಾಬಿ ಮಾಡ್ಕೊಳ್ತೀರಾ, ನೀವು ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತೀರಾ. ಅರ್ಥ ಆಯ್ತಲ್ವಾ? ಹ್ಯಾಬಿ ಎದ್ದೇಳೋದನ್ನ ಹ್ಯಾಬಿ ಮಾಡ್ಕೋಬೇಕು. ಎದ್ದೇಳೋ ಗೊತ್ತಿಲ್ವಾ? ಅಲಾರಾಮ್ ಇಟ್ಕೊಳ್ಳಿ. ಫೋನಲ್ಲಿ ತಗೋಬೋದು, ಅಲಾರಾಮ್ ತಗೋಬರುತ್ತೆ, ಇಟ್ಕೊಳ್ಳಿ. ಓಕೆನಾ? ನನ್ನ ಮಗಳಿಗೆ ಓಕೆ, ಸೊ ಎವ್ರಿ ಡೇ ನಾನು 5:30ಗೆ ಎದ್ದೇಳ್ತೀನಿ. ನನ್ನ ಮಕ್ಕಳನ್ನ 5:30ಗೆ ಎಬ್ಬಿಸ್ತೀನಿ. ಎದ್ದು 5 ಇಂದ 6 o'clock ಒಳಗಡೆ ರೆಡಿಯಾಗಿ 6 ಇಂದ 7 ಗಂಟೆ ಕರಾಟೆ ಕಳಿಸ್ತೀನಿ ಬೆಂಗಳೂರಲ್ಲಿ. ಒಂದು ನನ್ನ ಮಕ್ಕಳು ಒಂದು UKG, ಇನ್ನೊಂದು 2nd ಸ್ಟ್ಯಾಂಡರ್ಡ್. ಕರಾಟೆಯಿಂದ ಬಂದು ಓಕೆ, ಸೊ ಓದ್ಬಿಟ್ಟು ಅಲ್ಲಿಂದ ಎದ್ದು ಸೊ ಸ್ಕೂಲ್ಗೆ ಹೋಗ್ಬೇಕು. ಸ್ಕೂಲಿಂದ ಬಂದು ಟ್ಯೂಷನ್ಗೆ ಹೋಗ್ಬೇಕು. ಟ್ಯೂಷನಿಂದ ಬಂದು ಮನೆಗೆ ಏನೋ ಹೋಮ್ವರ್ಕ್ ಇದೆ ಮಾಡಬೇಕು, ಒಂದು 10 ನಿಮಿಷ TV ನೋಡಬೇಕು. ಅದಾದ್ಮೇಲೆ ಊಟ ಮಾಡಿ ಸೊ ಮನೆ ಕಲಿಬೇಕು. ದಟ್ ಈಸ್ ಕಾಲ್ ಶೆಡ್ಯೂಲ್. ಅಂದ್ರೆ ಈ ಶೆಡ್ಯೂಲ್ ಅನ್ನ ನಾವು ಈಗಲಿಂದನೇ ರೆಡಿ ಮಾಡಬೇಕು. ಓಕೆ, ಕೆಲವೊಂದ್ಸಲಿ ಯಾರು ಹೇಳ್ಕೊಡಲ್ಲ, ಈಗ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಹ್ಯಾಬಿ ಮಾಡ್ಕೊಳ್ಳಿ. ನಮ್ಗೆ ಯಾರು ಎಷ್ಟೊತ್ತಿಗೆ ಎದ್ದೇಳ್ಬೇಕು, ಇಷ್ಟೊತ್ತಿಗೆ ಹೇಳ್ಬೇಕು ಅಂತ ಯಾರು ಹ್ಯಾಬಿ ಮಾಡಿಲ್ಲ. ಅಂದ್ರೆ ಜೀವನದ ಪಾಠ ನಮ್ಗೆ ಇವೆಲ್ಲನೂ ಕಲ್ಸ್ಕೊಡ್ತಾ ಹೋಗುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು, ಶೆಡ್ಯೂಲ್ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಎಷ್ಟು ಜನ ನಾಳೆಯಿಂದ 5:30 ಅಟ್ಲೀಸ್ಟ್ 5:30 6 ಗಂಟೆ ಎದ್ದೇಳ್ತೀನಿ ಅಂತ ಕೈ ಎತ್ತಬೇಕು. ಎಷ್ಟು ಜನ ಎದ್ದೇಳ್ತೀರಾ? ವಾವ್, ನಿಮ್ಗೋಸ್ಕರ ಜೋರಾಗಿ ಚಪ್ಪಾಳೆ. ಓಕೆನಾ? ನಾನು 2 ಪಾಯಿಂಟ್ ಹೇಳಿದ್ದೀನಿ, 2 ಪಾಯಿಂಟ್ ನೋಟಿಸ್ ಮಾಡಬೇಕು. ಓಕೆ, ಫಸ್ಟ್ ಪಾಯಿಂಟ್ ನೀವು ಡ್ರೀಮ್ ಸೆಟ್ ಅನ್ನ ಮಾಡಬೇಕು. 2ನೇ ಪಾಯಿಂಟ್ ಅರ್ಲಿ ಮಾರ್ನಿಂಗ್ ಎದ್ದೇಳ್ಬೇಕು. ಎದ್ದಿದ ಜೊತೆಗೆ ನಾನು ಯಾವ ಟೈಮಲ್ಲಿ ಏನನ್ನ ನಾವು ಓದಬೇಕು ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಸೊ ಯಾವ್ದ್ರಲ್ಲಿ ನಾನು ವೀಕ್ ಇದ್ದೀನಿ, ಎಲ್ಲರೂ ಆರ್ಮೇಲೆ ಒಂದೇ ಸಮಯ ಇದೆಯಾ? ಇಲ್ಲ, ಕೆಲವೊಂದು ಸಬ್ಜೆಕ್ಟ್ ನಮಗೆ ಫೇವರೇಟ್ ಆಗಿರುತ್ತೆ, ಕೆಲವೊಂದು ಸಬ್ಜೆಕ್ಟ್ ನಮ್ಗೆ ಫೇವರೇಟ್ ಇರಲ್ಲ. ಸೊ ನಾನು ವೀಕ್ ಇದ್ದೀನಿ, ಆ ವೀಕ್ ಇರೋದಕ್ಕೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಏನ್ ಮಾಡಬೇಕು? ಕರೆಕ್ಟ್ ಅಲ್ವಾ? ಯಾವಾಗಲೂ ಏನಂದ್ರೆ ಸೊ ಪ್ಲಸ್ ಇರೋದು ಹೆಂಗೆ ಹೋಗ್ತಾ ಇರುತ್ತೆ, ಮೈನಸ್ ಇರೋದು ಸೊ ನಾವು ಟೇಕಪ್ ಮಾಡ್ಬೇಕಲ್ವಾ? ಟೇಕಪ್ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಯಾರು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಈಗ ಯಾವುದೋ ಒಂದು ಸಬ್ಜೆಕ್ಟ್